ಕರ್ನಾಟಕದ ಶಿವಮೊಗ್ಗವನ್ನ ಬ್ಯಾನ್ ಮಾಡಿದ ಅಮೆರಿಕ. ಶಿವಮೊಗ್ಗದ ಸಾವಿರಾರು ಸಣ್ಣ ಉದ್ಯಮಿಗಳಿಗೆ ಸಂಕಷ್ಟ ಎದುರಾಗಿದೆ. ಶಿವಮೊಗ್ಗದ ಜನರನ್ನ ಸಂಕಷ್ಟಕ್ಕೀಡು ಮಾಡಿದ್ದು ಅಡಿಕೆ ಹಾಳೆ. ಸೊ ಶಿವಮೊಗ್ಗವನ್ನ ಅಮೆರಿಕ ಬ್ಯಾನ್ ಮಾಡೋದಾ? ಶಿವಮೊಗ್ಗದ ಸಾವಿರಾರು ಸಣ್ಣ ಉದ್ಯಮಿಗಳಿಗೆ ಹೇಗೆ ಸಂಕಷ್ಟ? ಶಿವಮೊಗ್ಗದ ಜನರನ್ನ ಸಂಕಷ್ಟಕ್ಕೀಡು ಮಾಡಿದ್ದು ಅಡಿಕೆ ಹಾಳೆ. ಅದರ ಅರ್ಥ ಅಡಿಕೆ ಹಾಳೆ ತಟ್ಟೆಗಳಲ್ಲಿದೆಯಂತೆ ಕ್ಯಾನ್ಸರ್ ಕಾರಕ ಅಂಶ. ಅಡಿಕೆ ಹಾಳೆಗಳನ್ನ ಬಳಸಿ ಊಟ ಮಾಡಿದ್ರೆ ಕ್ಯಾನ್ಸರ್ ಬರುತ್ತಂತೆ. ಅಡಿಕೆ ಹಾಳೆಗಳಲ್ಲಿದೆ ಆಲ್ಕಲಾಯ್ಡ್ ಹಾನಿಕಾರಕ ಅಂಶ. ಹೀಗಾಗಿ ಅಡಿಕೆ ಹಾಳೆಗಳನ್ನ ಬ್ಯಾನ್ ಮಾಡಿದ ಅಮೆರಿಕ. ಶಿವಮೊಗ್ಗದಿಂದಲೇ ಅಮೆರಿಕಕ್ಕೆ ಹೋಗ್ತಿತ್ತು ಹೆಚ್ಚಿನ ಅಡಿಕೆ ಹಾಳೆ. ಅಡಿಕೆ ಹಾಳೆ ನಿರ್ಬಂಧದಿಂದ ಶಿವಮೊಗ್ಗದ ಉದ್ದಿಮೆದಾರರಿಗೆ ಸಂಕಷ್ಟ ಎದುರಾಗಿದೆ. ಶಿವಮೊಗ್ಗದ ರಫ್ತು ವಹಿವಾಟಿಗೆ ಅತಿ ದೊಡ್ಡ ಹೊಡೆತ ಅದು. ಮಲೆನಾಡಿನ ಅಡಿಕೆ ಬೆಳೆಗಾರರಿಗೆ ಭಾರಿ ಸಂಕಷ್ಟ. ಸೊ ಶಿವಮೊಗ್ಗದ ಬ್ಯಾನ್ ಮಾಡಿದ ಅಮೆರಿಕದಲ್ಲಿ ಸಾಕಷ್ಟು ಅಡಿಕೆ ಎಲೆಗಳನ್ನು ಬಳಸ್ತಾ ಇದ್ರು. ಸೊ ಅಲ್ಲಿಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ಅಡಿಕೆ ಎಲೆಗಳು ಹೋಗಬಹುದು. ಆದರೆ ನಮ್ಮ ಭಾರತದ, ಅದರಲ್ಲೂ ಕರ್ನಾಟಕದ ಶಿವಮೊಗ್ಗದಲ್ಲಿ ಅಡಿಕೆ ಬೆಳೆ ಹೆಚ್ಚಿರೋದ್ರಿಂದಾಗಿ ಅಲ್ಲಿಂದಲೇ ಹೆಚ್ಚು ಅಡಿಕೆ ಎಲೆಗಳನ್ನು ರಫ್ತು ಮಾಡಲಾಗ್ತಾ ಇತ್ತು. ಈಗ ಅಮೆರಿಕಾದಲ್ಲಿ ಈ ತರಹದ್ದೊಂದು ಎಲೆಯಲ್ಲಿ ಮಾಡಿರ್ತಕ್ಕಂತಹ ತಟ್ಟೆ ಗ್ಲಾಸ್ಗಳನ್ನು ಬಳಸಬಾರ್ದು ಅಂತ ಹೇಳಿ ಅಲ್ಲಿನ ಸರ್ಕಾರ ಅಧಿಕೃತವಾದಂತಹ ಘೋಷಣೆಯನ್ನು ಮಾಡಿದೆ, ಅಧಿಕೃತ ಆದೇಶವನ್ನು ಹೊರಡಿಸಿದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕ ಯಾವ ಯಾವ ದೇಶಗಳಿಂದ ಆಮದು ಮಾಡ್ಕೋತಾ ಇತ್ತೋ, ತನ್ನ ದೇಶಕ್ಕೆ ಇಂಪೋರ್ಟ್ ಮಾಡ್ಕೋತಾ ಇತ್ತೋ, ಅವೆಲ್ಲವಕ್ಕೂ ಕೂಡ ತಡೆಯನ್ನು ಒಡ್ಡಿದೆ. ಇನ್ನು ಬೇಡ, ನಮಗೆ ಅಗತ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಡಿಕೆಯ ಎಲೆಯಿಂದ ಹೊರಹೊಮ್ಮುವಂತಹ ವಿಷಕಾರಿ ಅಂಶ ಎಂದು ಹೇಳಲಾಗ್ತಾ ಇದೆ. ನಾವು ಹೇಳಿದಂತೆ ಅದರಿಂದೊಂದು ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವಂತಹ ಅಂಶಗಳಿದ್ದಾವೆ. ಹಾಗಾಗಿ ಅದನ್ನು ಬಳಸಕೂಡದು ಎನ್ನುವಂಥ ನಿರ್ಬಂಧ. ಅಡಿಕೆ ಹಾಳೆ ನಿರ್ಬಂಧದಿಂದ ಶಿವಮೊಗ್ಗದ ಉದ್ದಿಮೆದಾರರಿಗೆ ಇದೊಂದು ಸಂಕಷ್ಟ. ನಮ್ಮ ರಾಜ್ಯದಲ್ಲೇ ಅನೇಕ ಜಿಲ್ಲೆಗಳು ಹೆಚ್ಚು ಟ್ಯಾಕ್ಸ್ ಪೇ ಮಾಡುವಂತಹ ಜಿಲ್ಲೆಗಳಿದ್ದಾವೆ. ಆ ಪೈಕಿ ಶಿವಮೊಗ್ಗದಲ್ಲೂ ಕೂಡ ಈ ಅಡಿಕೆಯ ಹಾಳೆಯನ್ನೇ ಡಿಪೆಂಡ್ ಆಗಿ ಬದುಕು ಕಟ್ಟಿಕೊಂಡಂತಹ ಸಾಕಷ್ಟು ಕುಟುಂಬಗಳಿದೆ. ಆ ಕುಟುಂಬದ ಕತೆ ಏನು? ಜೊತೆಗೆ ನಮ್ಮ ರಾಜ್ಯದ ಬೊಕ್ಕಸಕ್ಕೂ ಕೂಡ ಒಂದು ರೀತಿಯ ಆದಾಯದ ಭಾಗವಾಗಿದ್ದಂತಹ ಶಿವಮೊಗ್ಗದ ಈ ಉದ್ಯಮಿಗಳಿಗೆ ಈ ತರಹದ ಸಂಕಷ್ಟ ಎದುರಾದರೆ ನಮ್ಮ ಸರ್ಕಾರಕ್ಕೂ ಒಂದು ತರಹದ ಆಘಾತ ಅದು. ಪರ್ಯಾಯ ಬೇರೆ ದೇಶಗಳೇನಾದರೂ ಇದನ್ನ ಆಮದು ಮಾಡಿಕೊಳ್ಳುತ್ತಾ ಅಂತ ಕೇಳಿದ್ರೆ ಅಮೆರಿಕ ಆದೇಶ ಹೊರಡಿಸಿದ ನಂತರ ಉಳಿದ ದೇಶಗಳು ಕೂಡ ಅದರಿಂದ ಹಿಂದೆ ಸರಿಯುವಂಥ ಸಾಧ್ಯತೆಗಳಿದ್ದಾವೆ. ಅಮೆರಿಕಾವೇ ಇದನ್ನ ನಿಷೇಧ ಮಾಡುತ್ತಿರುವಾಗ ನಾವು ಯಾಕೆ ನಮ್ಮ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡಿಕೊಳ್ಳೋದು ಅಂತ ಹೇಳಿ ಇತರೆ ದೇಶಗಳು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಸೇರಿ ಕೊಲ್ಲಿ ರಾಷ್ಟ್ರಗಳು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ. ಸೊ ಭಾರತದ, ಅದರಲ್ಲೂ ಕರ್ನಾಟಕದ, ಅದರಲ್ಲೂ ಶಿವಮೊಗ್ಗದ ಅಡಿಕೆ ವ್ಯಾಪಾರಸ್ಥರಿಗೆ ಅಥವಾ ಅಡಿಕೆ ಬೆಳೆಯನ್ನು ಬೆಳೆಯುವಂತಹ ರೈತರಿಗೆ ಇದು ಒಂದು ತರಹದ ಆಘಾತ ಎದುರಾಗಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.